ರಾಕಿ ಬೈ ಯಶ್ ಅವರ 39ನೇ ಹುಟ್ಟುಹಬ್ಬದ ದಿನದಂದು ಅವರ ಮುಂದಿನ ಪ್ಯಾನ್ ವರ್ಲ್ಡ್ ಸಿನಿಮಾವಾದ ಟಾಕ್ಸಿಕ್ ನ ಝಲಕ್ ಒಂದು ಬಿಡುಗಡೆಯಾಗಿದೆ. ಈ ಮೂಲಕ ಕಾತುರದಿಂದ ಕಾಯುತ್ತಿದ್ದ ಫ್ಯಾನ್ಸ್ ಗಳಿಗೆ ಯಶ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಕೆಜಿಎಫ್ 2 ಬಳಿಕ ಯಶ್ ರವರು ಅವರ ಮುಂದಿನ ಸ್ಕ್ರಿಪ್ಟ್ ನ ಆಯ್ಕೆಗೆ ಸಾಕಷ್ಟು ಟೈಮ್ ತಗೊಂಡಿದ್ದರು. ಹೊಸ ಸಿನಿಮಾಗಾಗಿ ಅವರ ಅಭಿಮಾನಿಗಳು ಕಾದಿದ್ದರು. ಆದರೆ ರಾಕಿ ಬೈ ಬರ್ತ್ಡೇ ಸಮಯದಲ್ಲಿ ಬಿಟ್ಟಿರುವ ಗ್ಲಿಮ್ಸ್ ನಿಜಕ್ಕೂ ಅಭಿಮಾನಿಗಳಿಗೆ ಸ್ಪೆಷಲ್ ಗಿಫ್ಟ್ ಅಂತಾನೆ ಹೇಳಬಹುದು. ಟಾಕ್ಸಿಕ್ ಟೀಸರ್ ರಿಲೀಸ್ ಆದಾಗಿನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುತ್ತಿದೆ. ಟ್ವಿಟರ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಾದ್ಯಂತ ಟೀಸರ್ ಸಖತ್ ವೈರಲ್ ಆಗಿದೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಇಲ್ಲಿವರೆಗೆ 3 ಕೋಟಿಗೂ ಅಧಿಕ ವ್ಯೂಸ್ ಪಡೆದಿದೆ. ಇನ್ನು ನಟ ಯಶ್ ರವರು ಇನ್ಸ್ಟಾಗ್ರಾಮ್ ನಲ್ಲಿ ಟೀಸರ್ ಶೇರ್ ಮಾಡಿದ್ದು ಇದಕ್ಕೆ 10 ಲಕ್ಷಕ್ಕೂ ಹೆಚ್ಚು ಲೈಕ್ಸ್ ಬಂದಿದೆ. ನಿರೀಕ್ಷೆಯಂತೆ ಟಾಕ್ಸಿಕ್ ಗ್ಲಿಮ್ಸ್ ಸಖತ್ತಾಗಿದೆ. ಟಾಕ್ಸಿಕ್ ಚಿತ್ರದ ಬಗ್ಗೆ ಯಾವುದೇ ಹಿಂಟ್ ಕೊಡದ ರೀತಿಯಲ್ಲಿ ಈ ಚಿತ್ರದ ಗ್ಲಿಮ್ಸ್ ಮೂಡಿ ಬಂದಿದೆ. ಯಶ್ ರವರನ್ನು ಈ ಒಂದು ಟೀಸರ್ ನಲ್ಲಿ ಸಖತ್ ಸ್ಟೈಲಿಶ್ ಆಗಿ ತೋರಿಸಲಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಇಲ್ಲಿವರೆಗೂ ಲಾಂಗ್ ಹೇರ್ ಗಡ್ಡ ಮೇಂಟೈನ್ ಮಾಡಿದ್ದಾರೆ. ಆದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಲುಕ್ ಚೇಂಜ್ ಆಗಿದೆ. ಅಲ್ಲದೆ ಕೆಜಿಎಫ್ ನ ಬ್ಲಾಕ್ ಥೀಮ್ ಇಲ್ಲಿಲ್ಲ. ಟಾಕ್ಸಿಕ್ ನ ಫ್ರೇಮ್ ಕಲರ್ಫುಲ್ ಆಗಿದೆ. ಅದಕ್ಕೆ ತಕ್ಕಂತೆ ಸಿನಿಮಾದ ಸಬ್ಜೆಕ್ಟ್ ಇದೆ. ರಾಕಿಂಗ್ ಸ್ಟಾರ್ ಯಶ್ ವಿಂಟೇಜ್ ಕಾರಿನಿಂದ ಇಳಿದು ಕ್ಯಾಸಿನೋಗೆ ಎಂಟ್ರಿ ಕೊಡುವ ದೃಶ್ಯ, ಅವರ ವೈಟ್ ಅಂಡ್ ವೈಟ್ ಸೂಟ್, ಅದಕ್ಕೆ ಮ್ಯಾಚಿಂಗ್ ಹ್ಯಾಟ್ ಧರಿಸಿ ಸಿಗರ್ ಸೇದುತ್ತಾ ಎಂಟ್ರಿ ಕೊಡುವ ದೃಶ್ಯಗಳು, ಡ್ಯಾನ್ಸರ್ ಜೊತೆಗೆ ರೊಮ್ಯಾನ್ಸ್ ಇವೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ್ನು ಹತ್ತಿಸಿದೆ. ಈ ಹಿಂದಿನ ಟೀಸರ್ ನಲ್ಲೂ ಯಶ್ ವೈಟ್ ಅಂಡ್ ವೈಟ್ ನಲ್ಲಿ ಕಾಣಿಸಿಕೊಂಡಿದ್ದ. ಈಗ ಹಾಲಿವುಡ್ ತಂತ್ರಜ್ಞರು ಈ ಸಿನಿಮಾಗೆ ಕೆಲಸ ಮಾಡಿರೋದ್ರಿಂದ ಟೀಸರ್ ಹಾಲಿವುಡ್ ಸಿನಿಮಾದ ಫೀಲ್ ಕೊಡುತ್ತೆ. ಟಾಕ್ಸಿಕ್ ಚಿತ್ರದ ಯಶ್ ಪಾತ್ರ ವೈಲ್ಡ್ ಆಗಿಯೇ ಇದೆ. ಪಬ್ ಎಂಟ್ರಿ ಇರಬಹುದು, ಡ್ಯಾನ್ಸರ್ ಜೊತೆಗೆ ರೊಮ್ಯಾನ್ಸ್, ನೋಡೋ ನೋಟದಲ್ಲೂ ಕೂಡ ಆ ವೈಲ್ಡ್ ಫೀಲ್ ಇದೆ. ಅಷ್ಟು ವೈಲ್ಡ್ ಆಗಿರೋ ಒಂದು ಚಿತ್ರದ ಟೀಸರ್ ಹೊಸ ಭರವಸೆಯನ್ನು ಹುಟ್ಟುಹಾಕಿದೆ. ಒಂದು ಕಡೆ ಯಶ್ ಅವರ ಪಾತ್ರದ ಲುಕ್ ಮತ್ತು ಬಿಹೇವಿಯರ್ ಕಂಡ್ರೆ ವಿಲನ್ ರೀತಿ ಫೀಲ್ ಆಗುತ್ತೆ. ಇನ್ನೊಂದು ಕಡೆ ಯಶ್ ಧರಿಸಿರೋ ಹ್ಯಾಟ್ ಮತ್ತು ಲುಕ್ ನಮಗೆ ಡಿಟೆಕ್ಟಿವ್ ರೀತಿ ಫೀಲ್ ಕೊಡೋದು ಸುಳ್ಳಲ್ಲ. KVN ಹಾಗೂ ಯಶ್ ರವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಸೇರಿ ಟಾಕ್ಸಿಕ್ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದೆ. ಮಲಯಾಳಂ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳುತ್ತಿದ್ದು, ಬಿಗ್ ಬಜೆಟ್ ನಲ್ಲಿ ಗ್ಲೋಬಲ್ ಲೆವೆಲ್ ನ ಸಿನಿಮಾ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಪೂರಕವಾಗಿ ಹಾಲಿವುಡ್ ನ 20th ಫಾಕ್ಸ್ ಸಿನಿಮಾ ಸಂಸ್ಥೆ ಕೈಜೋಡಿಸಿದೆ. ಸದ್ಯ ಸಣ್ಣ ಗ್ಲಿಮ್ಸ್ ಒಂದು ಸಿನಿಪ್ರಿಯರ ಟೆಂಪರ್ ಹೆಚ್ಚಿಸಿದೆ. ಈ ವರ್ಷದ ಡಿಸೆಂಬರ್ ತಿಂಗಳಿನಲ್ಲಿಯೇ ಟಾಕ್ಸಿಕ್ ರಿಲೀಸ್ ಆಗುತ್ತದೆ ಅನ್ನೋ ಸುದ್ದಿ ಕೂಡ ಇದೆ.